ಹಾಯ್ ಹಲೋ ನಮಸ್ಕಾರ ಗೆಳೆಯರೇ, ಎಲ್ಲ ಹೇಗಿದ್ದೀರಿ? ಚೆನ್ನಾಗಿದ್ದೀರ ಅಂತ ಭಾವಿಸಿದ್ದೀನಿ. ಯಾರ್ಯಾರು ಕ್ಷಿಪ್ರ ಕ್ರಾಂತಿ ಮೀಡಿಯಾ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಲೈಕ್ ಮಾಡಿಲ್ಲ, ಎಲ್ಲರೂ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಶೇರ್ ಮಾಡಿ, ಸಹಕಾರ ಕೊಟ್ಟು ಬೆಳೆಸಿ, ಉಳಿಸಿ, ಅರಸಿ, ಆರೈಸಿ ಅಂತ ಕೇಳ್ಕೊಳ್ತಾ, ಇದೀಗ ಪ್ರಗತಿ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ವಿಕಲಚೇತನರಿಗೆ ಸರಿಸುಮಾರು 70 ವೀಲ್ಚೇರ್ಗಳನ್ನ ಕೊಟ್ಟಿರುವಂಥದ್ದು ಒಂದು ಇತಿಹಾಸನೇ ಸರಿ. ಇದ್ರ ಬಗ್ಗೆ ನಾನು ಮಾತಾಡೋದಕ್ಕಿಂತ ಹೇಳೋದು ಅಥವಾ ಕೇಳೋದಕ್ಕಿಂತ ನೋಡೋದೇ ಸರಿ. ಇದಕ್ಕೆ ಉದ್ಘಾಟನೆ ಬಂದು ಜಿಲ್ಲಾ ಮತ್ತು ಸಶಸ್ತ್ರ ನ್ಯಾಯಾಧೀಶರು ಮಹಾದೇವಯ್ಯ ಅವರು, ಮುನೀಶ್ ಕುಸ್ತಿ ಅವರ ಅಧ್ಯಕ್ಷತೆಯಲ್ಲಿ ನಡೆದಂಥ ಪ್ರಗತಿ ಚಾರಿಟಬಲ್ ಟ್ರಸ್ಟ್ನ ವಿಶ್ವ ವಿಕಲಚೇತನರ ದಿನಾಚರಣೆ ಈ 2024ರಲ್ಲಿ ದಿನಾಂಕ 21/12/12/24 ಬೆಳಗ್ಗೆ 10 ಗಂಟೆಗೆ ಶೇಷಾದ್ರಿಪುರಂನ ಗಾಂಧಿ ಭವನದಲ್ಲಿ ನಡೆಯಿತು. ಈ ಗಾಂಧಿ ಭವನದಲ್ಲಿ ನಡೆದಂಥ ಕಾರ್ಯಕ್ರಮನ ಕಣ್ಣಾರೆ ನೋಡಬೇಕು ಅಂದರೆ 2 ಕಣ್ಣು ಸಾಲದು. ಆದರೂ ಇಂಥ ಕಾರ್ಯಕ್ರಮಗಳನ್ನ ನೋಡಬೇಕು, ನಾವು ಸ್ಫೂರ್ತಿ ತುಂಬಬೇಕು ಇಂಥವ್ರಿಗೆ. ಇಂಥ ಒಂದು ಟ್ರಸ್ಟ್ಗೆ ನಾವು ನೀವೆಲ್ಲ ಕೂಡ ಸಹಕಾರ ಕೊಡಬೇಕು, ಕೈ ಜೋಡಿಸ್ಬೇಕು. ಆಗ ಮಾತ್ರ ಇನ್ನೂ ಮತ್ತಷ್ಟು ಮಗದಷ್ಟು ಈ ಒಂದು ಟ್ರಸ್ಟು ಸೇವೆ ಮಾಡೋದಕ್ಕೆ ಮತ್ತು ಜನಗಳಿಗೆ ಹತ್ತಿರವಾಗೋದಕ್ಕೆ ಮತ್ತು ಜನಪರ ಕಾರ್ಯಗಳನ್ನು ಮತ್ತಷ್ಟು ಮಗದಷ್ಟು ಮೈಗೂಡಿಸ್ಕೊಂಡು ಪುಟದೇಳುವಂಥ ಕೆಲಸ ಕಾರ್ಯಗಳನ್ನ ನಿರ್ವಹಿಸೋದ್ರೊಟ್ಟಿಗೆ ಸಮಾಜದಲ್ಲಿ ಒಂದು ಒಳ್ಳೆಯ ಭಾವನೆ ಮೂಡಿಸುತ್ತೆ ಅಂತ ಹೇಳ್ಬೋದು ಇಂಥ ಕಾರ್ಯಕ್ರಮ ಇದು. ವೇದಿಕೆ ಮೇಲಿರೋರೆಲ್ಲರಿಗೂ ನನ್ನ ನಮಸ್ಕಾರಗಳು. ರಾಣಿಗಳು ಹಾಗೂ ಫಲಾನುಭವಿಗಳಿಗೂ ಕೂಡ ನನ್ನ ನಮಸ್ಕಾರ. ನಾನು ಪ್ರವೀಣ್ ಅಂತ ಓನರ್ಸ್ ವರ್ಸ್ ಅನ್ನೋ ಕಂಪನಿಯನ್ನು ರೆಪ್ರೆಸೆಂಟ್ ಮಾಡ್ತಾ ಇದ್ದೀನಿ. ಓನರ್ಸ್ ಅಂದರೆ ಯು ಕ್ಯಾನ್ ಆನ್ ಅಸ್ ಅಂದರೆ ನಮ್ಮ ಜವಾಬ್ದಾರಿ ಅಂತ. ಸೊ ನಾವು ಕಸ್ಟಮರ್ ಇರ್ಬೋದು, ಸಪ್ಲೈಯರ್ ಇರ್ಬೋದು, ಅಥವಾ ಕೆಲಸದವ್ರು ಇರ್ಬೋದು, ಹಾಗೆ ಸಮಾಜ ಕೂಡ ಇರ್ಬೋದು. ಎಲ್ಲದಕ್ಕೂ ನಮ್ಮ ಜವಾಬ್ದಾರಿ ಏನಿದೆ ಅದನ್ನು 100% ಮಾಡಿಯೇ ಮಾಡ್ತೀವಿ ಅನ್ನೋದು ನಮ್ಮ ಕಮಿಟ್ಮೆಂಟ್. ಪ್ರಗತಿ ಒಟ್ಟಿಗೆ ನಮ್ಮದು ಅಸೋಸಿಯೇಷನ್ ಈ ವೀಲ್ ಚೇರ್ ವಿತರಣೆಗೆ ಕನಿಷ್ಠ 3 ವರ್ಷ ದಾನ ಅಪಾತ್ರಗಳಿಗೆ ಸಲ್ಬಾರದಂತೆ. ಅದರ ಅರ್ಥ ನಾವು ಏನೇ ಅನುಕೂಲ ಆಗಬೇಕು ಅಂತ ಯಾವುದೇ ವಸ್ತುನ ಕೊಡೋದಾದರೆ ಅದು ಯಾರಿಗೆ ಅಗತ್ಯ ಇದೆ ಅವರಿಗೆ ಹೋಗಿ ರೀಚ್ ಆಗಬೇಕಂತ ವ್ಯವಸ್ಥೆ ಮಾಡಿರೋ ಪ್ರಗತಿ ಟ್ರಸ್ಟ್ಗೆ ನಾನು ತುಂಬ ಧನ್ಯವಾದ ಹೇಳ್ತೀನಿ. ಜವಾಬ್ದಾರಿ ಏನಿದೆ ಅದನ್ನು ನಡೆಸ್ತೀವಿ ಅನ್ನೋ ಕಮಿಟ್ಮೆಂಟ್ ಇಟ್ಕೊಂಡು ಹೋಗ್ತೀವಲ್ಲ, ಆ ಥರದ ಒಂದು ಸಂಕಲ್ಪ ಮತ್ತು ಬದ್ಧತೆ ಏನಿದೆ ಅದನ್ನು ತಂದುಕೊಟ್ಟಿರುವಂಥ ಹನುಮಾನವರು ಕೂಡ ನಾನು ಥ್ಯಾಂಕ್ಸ್. ಅನ್ಯವತ್ತನ್ನು ಭಾವಿಸಬೇಕು. ಎನ್ ಜಿ ಒಗಳಿದ್ದಾರೆ, ದಯವಿಟ್ಟು ಈ ಎನ್ ಜಿ ಒದಲ್ಲಿ ಏನು ಫಲಾನುಭವಿಗಳು ಸಿಗಬೇಕಲ್ಲ ಅದು ಸಿಗ್ತತಿ. ಯಾಕಂದ್ರೆ ಅನಂತ ಮಕ್ಕಳು ಇರ್ಬೋದು, ಇವೇ ಮಕ್ಕಳು ಇರ್ಬೋದು, ಇವತ್ತು ಯಾವುದೇ ಬರ್ತದಂತ ಕಡಬಡ ಮಕ್ಕಳು ಇರ್ಬೋದು, ಅವರಿಗೆ ಒಳ್ಳೆಯ ಶಿಕ್ಷಣ ಕೊಡ್ತಾ ಈ ಸಂಸ್ಥೆ. ಬಟ್ ಆದ್ರೆ ಈಗ ನಾನು ಪುರಾತನ ಶಿಕ್ಷಣವನ್ನು ನಡೆಸ್ಕೊಡ್ತಂತೇಳಿ ಸಂಸ್ಥೆಯಲ್ಲಿ ಒಂದು ಶಿಕ್ಷಣ ಸಂಸ್ಥೆಗಳಿಗೆ ಒಂದು ಎನ್ ಜಿ ಒ ತಗೊಂಡು ಆ ಎನ್ ಜಿ ಒದಲ್ಲಿ ಬರ್ತಕ್ಕಂಥ ಫಲಾನುಭವಿಗಳಿಗೆ ತಾವು ಅರ್ಥ ಮಾಡಿಕೊಳ್ತಾರೆ. ಬಟ್ ಆದ್ರೆ ಈ ಸಂಸ್ಥೆ ಆ ಥರ ಮಾಡ್ಕೊಂಡು ಬಂದೇ ಇಲ್ಲ ಅಂತೇಳಿ ನಾನು ಬಯಸ್ತಾ ಇದ್ದೀನಿ. ಬಟ್ ಬಂದ್ಮೇಲೆ ಈ ಸಂಸ್ಥೆಯಲ್ಲಿ ಪ್ರತಿ ವರ್ಷ ಹೆಚ್ಚಿಗೆ ಕಾರ್ಯಕ್ರಮ ಆಗಲಿ, ಈ ಸಂಸ್ಥೆಯಲ್ಲಿ ಇರ್ತಕ್ಕಂಥ ಒಂದು ಒಗ್ಗಟ್ಟನ್ನು ಇನ್ನು ಹೆಚ್ಚಿನ ಮಟ್ಟಿಗೆ ಬೆಳಲಿ ಅಂತ ಬಯಸ್ತಾ ನನ್ನ ನಾಲ್ಕು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ವೇದಿಕೆ ಮೇಲೆ ಕೂತಿರುವ ನನ್ನ ಗಣ್ಯರಿಗೆ ಧನ್ಯವಾಗಿ ನಮಸ್ಕಾರ ಹೇಳ್ತಾ, ನನ್ನ ಪ್ರಗತಿ ಚಾರಿಟಬಲ್ ಟ್ರಸ್ಟ್ ಬಗ್ಗೆ ಇದು 2ನೇ ಥರ ನಾನು ಇಲ್ಲಿ ಬರ್ತಾ ಇರೋದು. ಮುಂಚೆ ಒಂದ್ಸಲ ಬಂದಿದೆ ಲಾಸ್ಟ್ ಡಿಸೆಂಬರ್ 31 ಅದು ಬಿಟ್ಟು ಇವತ್ತು 2nd ಟೈಮ್ ಇಲ್ಲಿ ಬಂದಿದ್ದೀನಿ. ಇನ್ನೂ ಹೆಚ್ಚಿಗೆ ಮುಖಾಂತರ ಈ ವೀಲ್ ಚೇರ್ ಡಿಸ್ಟ್ರಿಬ್ಯೂಷನ್ ಅವ್ರು ಹೆಚ್ಚಿಗೆ ಮಾಡ್ತಾ ಇದ್ದಾರೆ. ಇನ್ನೂ ಡೋನರ್ಸ್ಗಳು ಅವ್ರಿಗೆ ಇನ್ನೂ ಬೇಕಾಗಿದೆ. ಯಾಕಂದರೆ ಇನ್ನೂ ಸುಮಾರು ಜನಗಳು ಆ ಥರ ಅಂಥವ್ರಿಗೆ ಸಹಾಯ ಮಾಡೋದು ದೇವರು ನಮ್ಗೆ ಕೊಟ್ಟಿದ್ದ ಒಂದು ಬೆಳ. ಮೊದಲವಾಗಿ ಟ್ರಸ್ಟಿನ ಪ್ರೆಸಿಡೆಂಟ್ ಅವ್ರಿಗೆ ಮತ್ತು ಕಾರ್ಯಕ್ರಮ ಇರೋದ ಎಲ್ಲ ಅವ್ರ ಸ್ಟಾಫ್ಗಳಿಗೆ ನಾನು ಧನ್ಯವಾದಗಳನ್ನ ಇಷ್ಟಪಡ್ತಾ ಇದ್ದೀನಿ. ಎಷ್ಟು ಒಳ್ಳೆ ಮನಸ್ಸಿಂದ ಅವರು ಈ ಕಾರ್ಯಕ್ರಮವನ್ನು ನಡೆಸ್ತಾ ಬರ್ತಾ ಇದ್ದಾರೆ. ಮಕ್ಕಳಿಗೆ ಎಜುಕೇಷನ್ ಇರಲಿ, ಏನೇ ಒಂದಿರಲಿ, ಅವ್ರಿಗೆ ಒಳ್ಳೆ ಒಂದು ಊಟವನ್ನು ಕೊಟ್ಟು ದೇವರು ಅವರಿಗೆ ಒಂದು ಎಜುಕೇಷನ್ ಕೊಟ್ಟು ಅವ್ರು ಒಳ್ಳೆ ರೀತಿಯಲ್ಲಿ ತಗೊಂಡು ಹೋಗ್ಬೇಕಂತ
ಪ್ರಗತಿ ಸಾಹಿತ್ಯ ಟ್ರಸ್ಟ್ ತುಂಬ ಪ್ರಯತ್ನ ಪಡ್ತಾ ಇದೆ. ಅದಕ್ಕೆ ಮೊದಲವಾಗಿ ದೇವರು ಅವ್ರಿಗೆ ಆರೋಗ್ಯವನ್ನು ಕೊಟ್ಟು ಇನ್ನೂ ಹೆಚ್ಚಿಗೆ ಮುಖಾಂತರ ಮಕ್ಕಳನ್ನ ಸಾಕ್ಬೇಕಂತ ಹೇಳ್ತಾ ಈ ಅವಕಾಶ ಕೊಟ್ಟಿದ್ದ ಪ್ರಗತಿ ಸಾಹಿತ್ಯ ಟ್ರಸ್ಟ್ಗೆ ನನ್ನ ಧನ್ಯವಾದ ಹೇಳ್ತಾ ನಾನು 2 ಮಾತು ಮುಗಿಸ್ತಾ ಇದ್ದೀನಿ. ಜೈ ಭೀಮ್, ಜೈ ಕರ್ನಾಟಕ. ಸೈರಸ್ ಸರ್ ಅವರಿಗೆ ಹೃದಯಪೂರ್ವಕ ಧನ್ಯವಾದಗಳು. ಎಲ್ಲರಿಗೂ ನಮಸ್ಕಾರ ಸರ್. ನಾನು ಸಣ್ಣ ಒಂದು ಮನುಷ್ಯ ಬಂತು ಆಂಗ್ಲ ದೃಷ್ಟಿಯಲ್ಲಿ ಸೇವೆ ಮಾಡುವಂಥ ಒಂದು ವಿಷಯ. ಪ್ರಗತಿಯಲ್ಲಿ ಬಂದು ಸುಮಾರು 4 2020 ಸೊ ಒಂದು ಸಣ್ಣ ಏನು ಹೇಳೋದ್ರಲ್ಲಿ ಬಂತು, ವಿ ಕೆನಾಟ್ ಡು ಗ್ರೇಟ್ ಥಿಂಗ್ಸ್ ಬಟ್ ವಿ ಕ್ಯಾನ್ ಆಲ್ವೇಸ್ ಡು ಗ್ರೇಟ್ ಲವ್. ಆ ಒಂದು ಉದ್ದೇಶದಿಂದ ಬಂದ್ಬಿಟ್ಟು ಎಲ್ಲಿ ಸಾಧ್ಯ ಇದೊಂದೇ ಅಂತೆಲ್ಲ ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ಎಲ್ಲ ಸಣ್ಣ ಮಕ್ಕಳಾಗಲಿ ಎಲ್ಲರೂ ಬಂದ್ಬಿಟ್ಟು ಅನ್ನದಾನ ಆಗಲಿ ಅನ್ನ ವಿಸ್ತರಣೆ ಆಗಲಿ ಬಂದ್ಬಿಟ್ಟು ಎಲ್ಲಿ ಸಾಧ್ಯ ಆಗೋದು ನಮ್ಮ ಕೈ ಸಾಧ್ಯ ಆಗೋದು ಮಾಡ್ತಿರ್ತೇವೆ. ಆ್ಯಂಡ್ ಸ್ಪಾನ್ಸರ್ಗಿಂತ ಜಾಸ್ತಿ ಡೋನರ್ ಆಗಿರೋದು ಒಂದು ಸಲ ಚೆನ್ನಾಗಿ ಕಾಣುತ್ತೆ. ಸ್ಪಾನ್ಸರ್ ಆದಾಗ ಒಬ್ಬರಿಗೆ ಹೋಗುತ್ತೆ, ಡೋನರ್ ಅಂತ ಹೇಳಿದಾಗ ಯಾರಿಗಾದ್ರೂ ಸಿಗ್ಬೋದು, ಎಲ್ಲರಿಗೂ ಬಂದ್ಬಿಟ್ಟು ಈಕ್ವಲ್ ಆಗಿ ಬಂದ್ಬಿಟ್ಟು ವಿಸ್ತರಣೆ ಆಗುತ್ತೆ. ಹಾಗಾಗಿ ಬಂದ್ಬಿಟ್ಟು ಸಣ್ಣ ವಿಷಯದಲ್ಲಿ ಎಲ್ಲರಿಗೂ ಬಂದ್ಬಿಟ್ಟು ಈಕ್ವಲಿ ಬಂದ್ಬಿಟ್ಟು ಡೋನರ್ಸ್ ಎಲ್ಲ ಸಪೋರ್ಟ್ ಮಾಡ್ತಿರೋದು ಧನ್ಯವಾದಗಳು ಸಲ್ಲಿಸಿ ನಮ್ಮ ಕಡೆಯಿಂದ ಆಗಿದ್ದಷ್ಟು ಸಾಧ್ಯಷ್ಟು ಮಾಡೋದು ಬಂದ್ಬಿಟ್ಟು ನಮ್ಮ ಕರ್ತವ್ಯ. ಎಲ್ಲರಿಗೆ ಮಾಡಬೇಕು, ಮಾಡ್ತಾ ಇರಬೇಕು. ಬಿ ಎ ಬ್ಲೆಸ್ಸಿಂಗ್ ವೆನ್ ಯು ಆರ್. ಸ್ಯಾನ್ಲಿ ಸರ್ ಇವರಿಗೆ ಹೃದಯಪೂರ್ವಕವಾದ ಧನ್ಯವಾದಗಳು. ಅದೇ ರೀತಿ ಬೆನಿಫಿಷರೀಸ್ ಆದಂತಹ ಬೆಳಗಾವಿಯವರು ಈಗಷ್ಟೇ ಬಸ್ನ ಲೇಟ್ ಆಗಿ ಈಗ ಬಂದಿದ್ದಾರೆ, ಅವರಿಗೆ ಹೃದಯಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ವೇದಿಕೆಯ ಮೇಲಿರುವ ಮತ್ತು ಮುಂದೆ ಇರುವ ಎಲ್ಲರಿಗೂ ನಮಸ್ಕರಿಸುತ್ತಾ, ನಾನು ರಾಮಕೃಷ್ಣ ಅಂತ ನಮ್ಮ ಇಲ್ಲೇ ಬೆಂಗಳೂರಿನ ಸಹಕಾರ ನಗರ ಹಿರಿಯ ನಾಗರಿಕರ ಕ್ಷೇಮಾಭಿವೃದ್ಧಿ ಸಂಘದ ಕಾರ್ಯದರ್ಶಿಯಾಗಿ ಇತ್ತೀಚೆಗೆ ಆಯ್ಕೆ ಆಗಿದ್ದೀನಿ. ಒಂದಿನ ನನಗೆ ಎಲ್ಲಿಂದ ನಂಬರ್ ಸಿಕ್ತೋ ಗೊತ್ತಿಲ್ಲ, ಒಂದು ಫೋನ್ ಬಂತು, ಈ ಥರ ಪ್ರಗತಿ ಚಾರಿಟೇಬಲ್ ಟ್ರಸ್ಟ್ ಅಂತ ಹೇಳ್ಬಿಟ್ಟು ಈ ಥರ ಅನಾಥ ಮಕ್ಕಳಿಗೆ ನಾವು ಸೇವೆ ಮಾಡ್ತೀವಿ. ಹಾಗೆ ನಮಗೇನಾಗುತ್ತೆ ಅಂದರೆ ಈಗ ಯಾವುದು ಸತ್ಯ ಯಾವುದು ಮಿಥ್ಯ ಅನ್ನೋದು ಗೊತ್ತಾಗಲ್ಲ. ಸಡನ್ನಾಗಿ ಫೋನ್ ಮಾಡಿದಾಗ ಇವಾಗಿನ ಇದ್ರಲ್ಲೆಲ್ಲ ಫೇಕ್ಗಳು ಜಾಸ್ತಿ ಬರೋಕ್ಕೆ ಹೋಗಿ ಇದ್ರದ್ದು ಅಥೆಂಟಿಸಿಟಿ ಏನು ಅಂತ ನೋಡಬೇಕಾಗತ್ತೆ. ಕೊನೆ ನಾನು ಹೇಳಿದೆ, ನೀವು ಏನು ಮಾಡ್ತಾಯಿದ್ದೀರಾ ಏನು ಅಂತ ನನಗೆ ವಾಟ್ಸಪ್ಪಲ್ಲಿ ನಿಮ್ದೆಲ್ಲ ಡೀಟೇಲ್ಸ್ ಕಳಿಸಿ ಅಂದೆ. ನನಗೆ ಇಮಿಡಿಯೇಟಾಗಿ ಡೀಟೇಲ್ಸು ಎಲ್ಲ ಕಳಿಸಿದ್ರು. ಅಕ್ಟೋಬರ್ನಲ್ಲಿ ಮತ್ತೆ ಫೋನ್ ಮಾಡಿದ್ರು, ಸರ್ ಈ ಥರ ಅಕ್ಟೋಬರ್ನಲ್ಲಿ ಮಕ್ಕಳು ಊರಿಗೆ ಹೋಗ್ತಾ ಇಲ್ಲ, ಅವರಿಗೆ ಊಟಕ್ಕೆ ವ್ಯವಸ್ಥೆ ಮಾಡಬೇಕು, ಏನಾದರೂ ಅಕ್ಕಿ ಏನಾದರೂ ನಿಮಗೆ ಸ್ಪಾನ್ಸರ್ ಮಾಡೋಕ್ಕಾಗುತ್ತಾ ಅಂತ ಹೇಳ್ಬಿಟ್ಟು. ಸರಿ, ನಾನು 2 ಕ್ವಿಂಟಲ್ ಅಕ್ಕಿನ ನಿಮಗೆ ಡೊನೇಟ್ ಮಾಡ್ತೀನಿ ಅಂದೆ. ಆಮೇಲೆ ಕೊನೆಗೆ ಅವರು ನಾನು ಏನು ಡೈರೆಕ್ಷನ್ ಕೊಟ್ಟು ಅದ್ರ ಪ್ರಕಾರನೇ ಎಲ್ಲ ಮಾಡಿದ್ರು. ಸೊ ಒಂದು ಸ್ವಲ್ಪ ನನಗೆ ಟ್ರಸ್ಟ್ ಬಂತು. ಸೊ ಹಾಗೆ ಇಲ್ಲೇನು ಬೇಕಾಗ್ತಾ ಇಲ್ಲ, ಏನೋ ಯಾರಿಗೆ ರೀಚ್ ಆಗುತ್ತೋ ರೀಚ್ ಆಗ್ಬೋದು ಅಂತ ಎಲ್ಲೋ ಒಂದು ಮನಸ್ಸಿಗೆ ಬಂತು. ಮತ್ತು ವಾಲಂಟಿಯರ್ಸ್ ನಾನು ನೋಡಿದಂಗೆ ಕಂಟಿನ್ಯೂಸ್ ಫಾಲೋಅಪ್, ಯಾವುದೇ ಇದನ್ನು ನಾವು ಮಾಡಬೇಕು ಅಂದರೆ ಈ ಫಾಲೋಅಪ್ ಆ್ಯಕ್ಷನ್ಗಳು ಭಾಳ ಇಂಪಾರ್ಟೆಂಟು. ವಾಲಂಟಿಯರ್ಸ್ ಅಂತೂ ಕಂಟಿನ್ಯೂಸ್ ಆಗಿ ಫಾಲೋಅಪ್ ಮಾಡಿ ಇದು ಮಾಡಿ ಕೊನೆಗೆ ಹೇಳಿದ್ರು, ಈ ಥರ ವೀಲ್ ಚೇರು ಇದು ಮಾಡ್ತಾಯಿದ್ದೀವಿ ಸರ್, ನೀವೇನಾದ್ರು ಡೊನೇಟ್ ಮಾಡ್ತೀರಾ ಅಂತ. ಸೊ ಆಯಿತು, ಒಂದು ವೀಲ್ ಚೇರ್ ನಾನು ಡೊನೇಟ್ ಮಾಡ್ತೀನಿ. ಅದಕ್ಕೆ ಮೊನ್ನೆ ನನಗೆ ಇದರಲ್ಲಿ ವಾಟ್ಸಪ್ಪಲ್ಲಿ ಇನ್ವಿಟೇಷನ್ ಎಲ್ಲ ಕಳಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್ ಸರ್. ಆ್ಯಂಡ್ ಅದೇ ರೀತಿ ಅನಘ ಪ್ರಸಾದ್ ಮೇಡಮ್ ಅವರು ಒಂದೆರಡು ಮಾತಾಡಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಮಹದೇವ ಸರ್ ಅವರು ಅವರು ತುರ್ತು ಬೇರೆ ಕಾರ್ಯಕ್ರಮ ಹೋಗೋದ್ರಿಂದ ಅವರಲ್ಲಿ ಒಂದು 2 ನಿಮಿಷಗಳ ಮನವಿ ಮಾಡ್ತೀನಿ. ಕೇವಲ ಒಂದು 2-3 ನಿಮಿಷದಲ್ಲಿ ತಮ್ಮನ್ನು ಕಳಿಸ್ಕೊಡುವಂಥ ಕಾರ್ಯಕ್ರಮ ಮಾಡ್ತೀವಿ ಸರ್, ದಯವಿಟ್ಟು ತಿಳಿಸ್ಬೇಕು. ಎಲ್ಲರಿಗೂ ನಮಸ್ಕಾರ. ವೇದಿಕೆ ಮೇಲೆ ಕೂತಿರೋ ಎಲ್ರಿಗೂ, ಇಲ್ಲಿರೋ ಎಲ್ರಿಗೂ ನಮಸ್ಕಾರ. ನನಗೆ ಫಸ್ಟ್ ಶುರುವಾಗಿದ್ದು ಐ ಥಿಂಕ್ ನಮ್ಮ ತಂದೆ ಇಲ್ಲಿ ಬಂದಿದ್ದಾರೆ. ಅವರು ನಾವೆಲ್ಲ ಪುಟ್ಟವರಾಗಿದ್ದಾಗ ಅವ್ರು ಹೇಳ್ತಿದ್ರು, ನಮಗಿದ್ರು ಇಲ್ದಿದ್ರು ಬೇರೆಯವ್ರಿಗೆ ಹೆಲ್ಪ್ ಮಾಡಬೇಕು ಅಂತ. ಈಗ ನಂಗೆ ಫಸ್ಟ್ ಆದಿತ್ಯ ನನಗೆ ಫೋನ್ ಮಾಡಿ ಐ ಥಿಂಕ್ 5-6 ವರ್ಷದಿಂದ ನಾವು ಪ್ರಗತಿ ಚಾರಿಟೇಬಲ್ ಟ್ರಸ್ಟ್ ಜೊತೆ ಹೆಲ್ಪ್ ಮಾಡ್ತಾ ಇದ್ದೀನಿ. ಬಟ್ ನನಗಿದೆಯೋ ಇಲ್ಲೋ ಯಾರನ್ನು ಕೇಳಿದ್ರು ನನ್ನ ಮುಖ ನೋಡ್ಕೊಂಡು ಕೊಡ್ತಾರೆ. ಸೊ ವಿ ಆರ್ ಏಬಲ್ ಟು ಕಲೆಕ್ಟ್ ಅ ಲಾಟ್ ಆಫ್ ಮನಿ ಆ್ಯಂಡ್ ಐ ಥಿಂಕ್ ಎಲ್ಲೋ ನಮ್ಮ ಅಪ್ಪ ನಮಗೆ ಹೇಳ್ಕೊಟ್ಟಿದ್ದನ್ನು ನಾವು ಮುಂದುವರಿಸ್ಕೊಂಡು ಬರ್ತಾ ಇದ್ದೀವಿ. ಇನ್ನೊಂದು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಇಲ್ಲಿ ಇರೋ ಎಲ್ಲ ತಂದೆ ತಾಯಂದ್ರಿಗೆ ನನ್ನ ದೊಡ್ಡ ನಮಸ್ಕಾರ. ಬಿಕಾಸ್ ನಾರ್ಮಲ್ ಆಗಿರೋ ಮಕ್ಕಳು ನೋಡ್ಕೊಳ್ಳೋದೇ ನಮಗೆ ಎಷ್ಟು ಕಷ್ಟ. ಅಂಥದ್ರಲ್ಲಿ ಇಂಥ ಮಕ್ಕಳನ್ನ ನೋಡಿಕೊಂಡು ನಿಮ್ಮ ಪ್ರತಿಯೊಬ್ಬರ ಮುಖದಲ್ಲೂ ಆ ನಗು, ಆ ಮಗುನ ನೋಡಿದಾಗ ಆ ನಗು ನೋಡಿದ್ರೆ ನಮಗೆ ನೀವುಗಳು ತುಂಬ ದೊಡ್ಡ ಸ್ಫೂರ್ತಿ.
ನಿಮ್ಮ ಮಕ್ಕಳು ನಿಮಗೆ ತುಂಬ ಹೆಮ್ಮೆ ತರಲಿ ಜೀವನದಲ್ಲಿ ಅಂದ್ಕೊಂಡು ಒಂದು ಶ್ಲೋಕ ಜೊತೆಗೆ ನನ್ನ ಮಾತುಗಳನ್ನ ಮುಗಿಸ್ತೀನಿ. ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖ ಭಾಗ್ ಭವೇತ್. ಎಲ್ಲರೂ ಖುಷಿಯಾಗಿರಬೇಕು, ಸಂತೋಷದಿಂದ ನೋಡಬೇಕು, ಎಲ್ಲರೂ ಖುಷಿಯಾಗಿರಿ. ಹ್ಯಾಪಿ ನ್ಯೂ. ಥ್ಯಾಂಕ್ ಯು ಸೋ ಮಚ್. ಹೃದಯಪೂರ್ವಕ ಧನ್ಯವಾದಗಳು ಮೇಘಪ್ರಸಾದ್ ಮೇಡಮ್. ಈಗ ಕೊನೆಯದಾಗಿ ಇನ್ನೊಬ್ರು ದಾನಿಗಳಾದಂಥ ರಾಜೇಶ್ ಸರ್ ಅವರು ಒಂದೆರಡು ಮಾತಾಡಬೇಕಂತ ಕೇಳ್ಕೊತೀವಿ. ಇದಾದ ನಂತರ ವೀಲ್ ಚೇರ್ ವಿತರಣಾ ಕಾರ್ಯಕ್ರಮ. ನಿಮ್ಮಲ್ಲಿ ಇರುವಷ್ಟು ಧೈರ್ಯ ಮತ್ತು ಪೇಷನ್ಸು ಆಮೇಲೆ ಒಟೋರಿಟಿ ಅದು ನಮ್ಮಲ್ಲಿಲ್ಲ ಅಂತ ಹೇಳಬೇಕು. ಯಾಕಂದರೆ ಲಾಸ್ಟ್ ಇಯರ್ ನಾವು ಇಲ್ಲಿ ಇದೇ ಥರ ಯಾವುದೋ ಗೆಸ್ಟ್ ಹೇಳಿದ್ರು. ಟಿಲ್ ಟುಡೇ ವಿ ಹ್ಯಾವ್ ನಾಟ್ ಹರ್ಡ್ ಎನಿ ಡಿಸೇಬಲ್ಡ್ ಪರ್ಸನ್ ಹೂ ಹ್ಯಾಸ್ ಸೂಸೈಡ್. ದಟ್ಸ್ ಎ ಗ್ರೇಟ್ ಥಿಂಗ್ ಆ್ಯಂಡ್ ದಟ್ಸ್ ಎ ಗ್ರೇಟ್ ಅಚೀವ್ಮೆಂಟ್. ಗೊತ್ತು ಮಾತಾಡ್ಬೋದು. ಇನ್ನೊಂದು ನಾನು ಇಲ್ಲಿರೋರಿಗೆಲ್ಲ ಏನು ಹೇಳ್ತೀನಿ ಅಂದರೆ ಅವ್ರ ತಂದೆ ತಾಯಿಯವ್ರಿಗೆ ದಯವಿಟ್ಟು ಎಲ್ಲರೂ ರೆಸ್ಪೆಕ್ಟ್ ಮಾಡಿ. ಫ್ರೆಂಡ್ಸ್ ಆಗಲಿ ರಿಲೇಟಿವ್ಸ್ ಆಗಲಿ ಯಾರೇ ಈ ಥರ ಇದ್ರೂ ಯು ಹ್ಯಾವ್ ಟು ರೆಸ್ಪೆಕ್ಟ್. ಸಿ ರೆಸ್ಪೆಕ್ಟ್ ಪ್ಲೇಸ್ ಅ ಮೇಜರ್ ರೋಲ್ ಇನ್ ದೇರ್ ಲೈಫ್ ಆಲ್ಸೋ. ಈಗ ಫಾರ್ ಎಕ್ಸಾಂಪಲ್ ನಿಮ್ಮಲ್ಲಿ ಇರೋಷ್ಟು ಧೈರ್ಯ ಪ್ಯಾರಾಲಿಂಪಿಕ್ಸ್ನಲ್ಲಿ 7 ಗೋಲ್ಡ್ ಮೆಡಲ್ಸ್ ಬಂದಿದೆ. ಮನುಷ್ಯರಿಗೆ ಕೊಟ್ಟರೆ ನಿಮಗೆ ಒಟ್ಟ ಪ್ರೀತಿ ಸಿಗ್ತದೆ. ಅದೇ ಥರ ಅವರು ರೆಸ್ಪೆಕ್ಟ್ ಮಾಡ್ತಾರೆ. ನೀವು ಪ್ರಾಣಿಗಳಿಗೆ ಕೊಟ್ಟರೆ ಅವ್ರು ನಿಮ್ಗೆ ಇನ್ನೂ ಪ್ರೀತಿ ಮಾಡ್ತಾರೆ. ಮನುಷ್ಯರು ಕೂಡ ಅಷ್ಟು ಪ್ರೀತಿ ಮಾಡೋದಿಲ್ಲ, ಅಷ್ಟು ಪ್ರೀತಿ ಅವ್ರು ಮಾಡ್ತಾರೆ. ಗಿಡ ಮರಗಳಿಗೆ ಕೊಟ್ಟರೆ ಗಿಡ ನಿಮಗೆ ಹೂ ಕೊಡುತ್ತೆ, ಹಣ್ಣು ಕೊಡುತ್ತೆ, ಮಳೆ ಕೊಡುತ್ತೆ, ನೆರಳು ಕೊಡುತ್ತೆ. ಬಿಕಾಸ್ ಎವ್ರಿವನ್ ಕೈಂಡ್ಲಿ ಯು ರೆಸ್ಪೆಕ್ಟ್ ಎವ್ರಿಬಡಿ ಹೂಎವರ್ ಇಟ್ ಈಸ್. ವೆದರ್ ಅವ್ರು ಕಣ್ಣಿರಲಿ, ಕಣ್ಣಿಂದೆ ಹೋಗಲಿ, ಕಿವಿ ಕೇಳಿಸಿರೋದಿರಲಿ, ಎಂಥವ್ರಾದ್ರೂ ಇರಲಿ, ಎಲ್ಲರ ದಯವಿಟ್ಟು ರೆಸ್ಪೆಕ್ಟನ್ನು ಕಲಿಸ್ತಾರೆ. ಇವಾಗ ನೋಡಿ, ರೆಸ್ಪೆಕ್ಟ್ ಅನ್ನೋದು ಬರೀ ಲಿವಿಂಗ್ ಥಿಂಗ್ಸ್, ನಾನ್ ಲಿವಿಂಗ್ ಥಿಂಗ್ಸ್ ಮಾತ್ರ ಅಲ್ಲ, ನಾನ್ ಲಿವಿಂಗ್ ಥಿಂಗ್ಸ್ಗೂ ಕೊಡಬೇಕು. ನಾನ್ ಲಿವಿಂಗ್ ಥಿಂಗ್ಸ್ ಅಂದರೆ ಏನು? ಈಗ ನಮ್ಮ ಸುತ್ತಮುತ್ತ ಇರೋ ಮೆಟೀರಿಯಲ್ಸ್ ಯಾವುದೇ ಜೀವ ಇರೋದಿಲ್ಲ. ಈಗ ಫಾರ್ ಎಕ್ಸಾಂಪಲ್ ಒಬ್ಬ ಬಿಲ್ಡರ್ ದೊಡ್ಡ ಮನೇನ ಕಟ್ತಾನೆ. ಬಟ್ ಆ ದೊಡ್ಡ ಮನೇನ ಕಟ್ಟೋದು ಹೆಂಗೆ? ಒಬ್ಬ ಚಿಕ್ಕ ಲೇಬರ್ ಕಟ್ಟೋದು. ಸೊ ಆ ಲೇಬರ್ ಕೂಡ ರೆಸ್ಪೆಕ್ಟ್ ಕೊಡೋದು. ನಾವು ದೊಡ್ಡ ಬಿಲ್ಡರ್ ಬಿಲ್ಡಿಂಗ್ ಕಟ್ಟಿಲ್ಲ ಅಂತ ಅವ್ರಿಗೆ ಮರ್ಯಾದೆ ಕೊಡೋದು ಅನ್ಕೊಂಡಿಲ್ಲ. ಸೇಮ್ ಲೆವೆಲ್ ಆಫ್ ರೆಸ್ಪೆಕ್ಟ್ ಅಷ್ಟು ಗಿವನ್ ಇವನ್ ಟು ದೀಸ್ ಪೀಪಲ್, ಆಲ್ ದ ಲೇಬರ್ಸ್. ಇವಾಗ ಒಂದು ದುಡ್ಡು ಇರಲಿ, ಮೆಟೀರಿಯಲ್ ಇರಲಿ, ಏನೇ ಇರಲಿ, ಜಾಗ ಇರಲಿ, ಒಂದು ಬಿಲ್ಡಿಂಗ್ ಕಟ್ಟಬೇಕಾದ್ರೆ ಲೇಬರ್ ಬೇಕು. ಆ ಲೇಬರ್ಗೆ ಬ್ರಿಕ್ಸ್ ಬೇಕು, ಅಂದರೆ ಇಟ್ಟಿಗೆ ಬೇಕು, ಮರಳು ಬೇಕು, ಜಲ್ದಿ ಬೇಕು. ಅದಕ್ಕೂ ಕೂಡ ಮರ್ಯಾದೆ ಕೊಡಬೇಕು. ಬಿಕಾಸ್ ದಟ್ ಇಸ್ ಆಲ್ಸೋ ನಾನ್ ಲಿವಿಂಗ್ ಥಿಂಗ್. ಅದರಿಂದಲೇ ನಾವು ಮನೆ ಕಟ್ಟಕ್ಕಾಗೋದು. ಎಷ್ಟೇ ದೊಡ್ಡ ಬಿಲ್ಡಿಂಗ್ ಕಟ್ಟಿ ಅಷ್ಟೆಲ್ಲ ಚಿಕ್ಕಿದ್ರಿಂದ ಅದಕ್ಕೂ ರೆಸ್ಪೆಕ್ಟ್ ಕೊಡಬೇಕು. ಅದೇ ಥರ ಮನೆ ಎಷ್ಟೇ ದೊಡ್ಡದಿರಲಿ, ಬಾಗಿಲಿರೋದು ಚಿಕ್ಕದೆ, ಬಾಗಿಲಿಗೂ ರೆಸ್ಪೆಕ್ಟ್ ಕೊಡಬೇಕು. ಬಾಗಿಲು ಎಷ್ಟೇ ದೊಡ್ಡದಿರಲಿ, ಬಿಗಿದ್ಕಾಯಿ ಇರೋದು ಇಷ್ಟೇ, ಬಿಗಿದ್ಕಾಯಿ ಎಷ್ಟೇ ಇರಲಿ, ಕೀ ಇರೋದು ಇಷ್ಟೇ. ಯು ಹ್ಯಾವ್ ಟು ರೆಸ್ಪೆಕ್ಟ್ ಈಚ್ ಆ್ಯಂಡ್ ಎವ್ರಿಥಿಂಗ್ ಇನ್ ದಿಸ್ ಇಂಡಸ್ಟ್ರಿ. So that's what I would like to say, and wishing you all the best. Good luck. Be happy, Father happy. God bless you all. ಥ್ಯಾಂಕ್ ಯು ಸರ್. ತುಂಬ ಅದ್ಭುತವಾಗಿ ಹ್ಯುಮ್ಯಾನಿಟಿ ಬಗ್ಗೆ ಮತ್ತು ಇವರಲ್ಲಿರುವಂಥ ಒಂದು ಧೈರ್ಯ ಸಾಹಸಗಳ ಬಗ್ಗೆ ಹೇಳ್ಕೊಟ್ಟಿದ್ರ. ಈಗ ನಮ್ಮ ಮಹದೇವ ಸರ್ ಅವರು ತುರ್ತು ಹೋಗುವಂಥ ಒಂದು ಕಾರ್ಯಕ್ರಮ ಇರೋದ್ರಿಂದ ಅವ್ರ ಕಡೆಯಿಂದ ಒಂದು 2 ವೀಲ್ ಚೇರ್ಸನ್ನು ನಾವು ಥ್ಯಾಂಕ್ ಯು ಸರ್. ಲಲಿತಾ ಮೇಡಮ್ ಅವರು ಒಂದು 2 ನಿಮಿಷ ಮಾತಾಡಬೇಕಾಗಿ ತಮ್ಮಲ್ಲಿ ವಿನಂತಿ ಮಾಡ್ತೀವಿ. ಎಲ್ರಿಗೂ ನಮಸ್ಕಾರ. ವೇದಿಕೆಯಲ್ಲಿ ಬಂದಿದ್ದೀನಿ, SBI ವರ್ಕ್ ಮಾಡ್ತೀನಿ. ಒಬ್ಬರು ಹೇಳ್ದಾಗೆ ನನಗೂ ಒಂದ್ಸತಿ ಕಾಲ್ ಬಂತು. ಸೊ ನಾನು 5 ಇಯರ್ಸಿಂದ ಕಂಟಿನ್ಯೂಸ್ ಡೊನೇಟ್ ಮಾಡ್ತಾ ಬಂದಿದ್ದೀನಿ. ಆ್ಯಕ್ಚುಲಿ ಇವತ್ತೊಂದು ಕೋಇನ್ಸಿಡೆನ್ಸ್ ಏನಂದರೆ, ನಾನು 2021ರಲ್ಲಿ ನನ್ನ ಹಸ್ಬೆಂಡ್ ಕೋವಿಡಿಂದ ತೀರ್ಕೊಂಡ್ರು. ಇವತ್ತು ಅವ್ರ 68th ಬರ್ಡೇ. ಸೊ 2 ದಿವಸದಲ್ಲಿ ಕೋಇನ್ಸಿಡೆನ್ಸ್ ಆಗಿರೋದ್ರಿಂದ ನನಗೆ ಖುಷಿ ಆಯಿತು. ಸೊ ಎಲ್ಲ ಮಕ್ಕಳಿಗೂ ನನ್ನ ನಮಸ್ಕಾರಗಳು. ಥ್ಯಾಂಕ್ ಯು ಮೇಡಮ್. ಈಗ ಇಲ್ಲಿ ವಿಶೇಷ ಏನಂತಂದರೆ, ನಮಗೆ ಒಂದು ಧೈರ್ಯ ಸಾಹಸ ಕೊಟ್ಟವರು ಯಾರಂತಂದರೆ ನಮ್ಮ ದಾನಿಗಳು. ಅವರಲ್ಲಿ ಮನದಾಳದ ಮಾತುಗಳು ಈಗಾಗಲೇ ನಾವೆಲ್ಲ ಕೇಳ್ತಾ ಇದ್ವಿ. ಇನ್ನೂ ದಾನಿಗಳು ಮಾತಾಡೋರಿದ್ದೀರಿ. ಆದ್ದರಿಂದ ಒಂದು ಸಣ್ಣ ವಿರಾಮವನ್ನು ನಮ್ಮ ಸಾರವರು ತುರ್ತು ಕಾರ್ಯಕ್ರಮದ ನಿಮಿತ್ತ ಆಚೆ ಹೋಗ್ತಾ ಇರೋದ್ರಿಂದ
ಅವ್ರ ಕಡೆ ಒಂದು 2 ವೀಲ್ ಚೇರ್ಸನ್ನ ಕೊಟ್ಟು ನಿಮ್ಮ ಕಡೆ ಮಾತಾಡಿಸುವಂಥವನ್ನ ಮತ್ತೆ ಮುಂದುವರಿಸಿವಿ. ಆಮೇಲೆ ಕೇವಲ ಒಂದು 5 ರಿಂದ 10 ನಿಮಿಷದಲ್ಲಿ ಕಾರ್ಯಕ್ರಮನ ಮುಗಿಸ್ತೀವಿ ಅಂತ ನಾವು ಹೇಳಲಿಕ್ಕೆ ಇಷ್ಟಪಡ್ತೀವಿ. ದಯವಿಟ್ಟು ಒಂದು 2 ಬೆನಿಫಿಷಿಯರ್ಸು ವಿರೂಪಾಕ್ಷಪ್ಪ ಸರ್ ಆ ವೀಲ್ ಚೇರ್ಸ್ ಮೇಲೆ ನಾವೆಲ್ಲರೂ ಕೂಡ ನೋಡಬೇಕಾಗಿ ತಮ್ಮಲ್ಲಿ ವಿನಂತಿಸ್ಕೊಳ್ತೀನಿ. ಪಾಲಕರೆಲ್ಲ ಒಂದ್ ಕಡೆ ಕೂತ್ಕೊಳ್ಳಿ. ಕುತ್ಕೊಂಡಿರ್ತಾರೆ, ಬನ್ನಿ ಈ ಕಡೆ ಒಂದು ನಿಮಿಷ ಬನ್ನಿ, ಒಂದೇ ಒಂದು ನಿಮಿಷ ಇದು ಸ್ವಲ್ಪ ಹಿಂದೆ ಹೋಗ್ಬೇಕು ದಯವಿಟ್ಟು. ಫೋಟೋಗ್ರಾಫರೆಲ್ಲ ಸ್ವಲ್ಪ ಹಿಂದೆ ಸ್ವಲ್ಪ ಹುಡುಗ